ಬಾಯ್ ಮುಂದಕ್ಕೆ ಬರ್ರಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸೋಮನಾಥ್ ಪಾಟೀಲ್ ಕೊಟ್ಟೂರಿಂದ. ಸೊ ನಾನು ಈ ದಿನ ಅಲಿಗಿಲವಾಡ ಅಂತ ಗ್ರಾಮದಲ್ಲಿದ್ದೀವಿ. ಈ ದಿನ ವಿಶೇಷತೆ ಏನಂದರೆ, ಸೊ ನಾವಿಲ್ಲಿ ಟೊಮೊಟೊ ಪ್ಲಾಟನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ನೀವು ಇದನ್ನು ನೋಡ್ಬೋದು. ಅದ್ಭುತವಾಗಿರ್ತಕ್ಕಂಥ ಟೊಮೊಟೊ ಬೆಳೆಯನ್ನು ಬಂದಿರತಕ್ಕಂಥದ್ದು. ಸೊ ಇದು 3/4 ಎಕರೆ ಪ್ಲಾಟ್ ಇದೆ. ಈ ಒಂದು ಟೊಮೊಟೊ ಪ್ಲಾಟಿಗೆ ನಮ್ಮ ಶಂಕರ್ ಅವ್ರದ್ದು ಮತ್ತು ಚೆನ್ನವೀರಪ್ಪರ್ ಅಂತ ಇದ್ದಾರೆ, ಅವರ ತಂದೆಯವರು. ಸೊ ಈ ಒಂದು 45 ದಿನದ ಒಂದು ಪ್ಲಾಟ್ ಇದು. ಇದಕ್ಕೆ 2 ಸರ್ತಿ ಒಂದು ಸರ್ತಿ ನಾವು ಸಾಯಿಲ್ ಕೇರನ್ನು ಮತ್ತು 2 ಸರ್ತಿ ಪ್ಲಾಂಟ್ ಹೆಲ್ತ್ ಕೇರನ್ನು ಸಿಂಪರಣೆ ಮಾಡಿರ್ತಕ್ಕಂಥದ್ದು. ಯಾವುದೇ ಫರ್ಟಿಲೈಸರ್ ಇಲ್ಲದೇ ಈ ಒಂದು ಸಸಿಯನ್ನು ಬೆಳೆದಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಸೊ ನೋಡಿ, ನಾವಿಲ್ಲಿ ನೋಡ್ತಾ ಇರ್ಬೋದು, ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ. ಸೊ ನೋಡಿ, ಈ ಒಂದು ನೋಡಿ ಗಿಡಗಳಲ್ಲಿ ಎಂತಿಂಥ ಕಾಯಿಗಳು ಕೂತಿದೆ, ಎಂಥ ಇದಕ್ಕೇನಂತಾರೆ ಮೋಪ್ ಅಂತಾರೆ. ಮತ್ತು ಇದು ಯಾವುದು ಕೂಡ ಇಂತಹ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಇದ್ದರೂ ಕೂಡ ನಾವಿಲ್ಲಿ ಈ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಶೀತ ಆಗಿಲ್ಲ ಮತ್ತು ಯಾವುದು ಆ ಗಿಡಗಳನ್ನ ಬಿಡಿಸ್ತಿಲ್ಲ. ನೋಡಿ ಈ ಗಿಡನ ನೋಡಿ, ಒಂದು ಕಾಯನ್ನು ಹರಿಬೋದು, ಒಂದು ಕಾಯನ್ನು ಹರಿಯೋಣ. ಸೊ ಇಲ್ಲಿ ಎಸ್, ಈ ಒಂದು ವಿಡಿಯೋ ನೋಡೋಣ, ಅಬ್ಸರ್ವ್ ಮಾಡ್ಬೋದು. ನೀವು ಪೂರ್ತಿ ಇಡೀ ಪ್ಲಾಟನ್ನು ನೋಡ್ಬೋದು. ನೀವು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಪ್ಲಾಟನ್ನು ನೋಡ್ತಾ ಇದ್ದೀವಿ ನಾವು. ಎಸ್, ಎಕ್ಸಲೆಂಟ್ ಇದೆ. ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ನಮ್ಮ ಈ ಬಯೋಟೆರಮ್ ಸಂಸ್ಥೆಯ ಟೆರೆಟೆಕ್ ಟೆಕ್ನಾಲಜಿ ಯೂಸ್ ಮಾಡಿರ್ತಕ್ಕಂಥ ನಮ್ಮ ಸಾಗರ್ ಜೋಶಿ ಸರ್ ಅವ್ರದ ಏನು ತಯಾರು ಮಾಡಿರ್ತಕ್ಕಂಥ, ಸೊ ರೈತರಿಗೆ ಅದ್ಭುತವಾಗಿ ಅನುಕೂಲ ಆಗ್ತಕ್ಕಂಥ ಒಂದು ಟೆಕ್ನಾಲಜಿನ ಹೊರಸೂರಿಸಿ ಮತ್ತು ನಮ್ಮ ಈ ಬಯೋಟೆರಮ್ ಸಂಸ್ಥೆಯಿಂದ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನಾವು ಈ ಒಂದು ಸಸಿಗಳಿಗೆ ಸಿಂಪರಣೆ ಮಾಡಿರ್ತಕ್ಕಂಥದ್ದು. ಸೊ ನೋಡಿ ಸ್ನೇಹಿತರೆ, ನಾವಿಲ್ಲಿ ಗಿಡಗಳನ್ನ ನೋಡ್ತಾ ಇದ್ದೀವಿ. ಸೊ ಅದ್ಭುತವಾಗಿರ್ತಕ್ಕಂಥ ಎಸ್, ಖಂಡಿತವಾಗಿ ನೋಡ್ಬೋದು, ನೀವು ಇದನ್ನೆಲ್ಲ ವೀಕ್ಷಣೆ ಮಾಡ್ಬೋದು. ಇದೆಲ್ಲ ಕೋಲನ್ನು ಹಾಕಿ ಇಲ್ಲಿ ಮೇಲ್ಗಡೆ ಗಿಡಗಳನ್ನ ಕಟ್ಟಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಸೊ ಈ ಒಂದು ಅನುಭವವನ್ನು, ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕಿಂತ ನಾವು ಫ್ರೂಟ್ ಹೆಲ್ತ್ ಕೇರನ್ನು ಇನ್ನೂ ಸಿಂಪರಣೆ ಮಾಡಿಲ್ಲ. ಕಾರಣ ಹೆಚ್ಚಾಗಿ ಮಳೆ ಇರೋದ್ರಿಂದ ಫ್ರೂಟ್ ಕೇರನ್ನು ಹಾಕಿಲ್ಲ, ಈಗ ಹಾಕಬೇಕಾಗಿದೆ. ಸೊ ಇನ್ನು 1 ದಿನ ಅಥವಾ 2 ದಿನದಲ್ಲಿ ನಾವು ಈ ಒಂದು ಫ್ರೂಟ್ ಕೇರನ್ನು ಹಾಕ್ತಿದ್ದೀವಿ ಈ ಒಂದು ಬೆಳೆಗೆ. ಎಸ್, ಇದನ್ನು ಸಿಂಪರಣೆ ಮಾಡಿರ್ತಕ್ಕಂಥ ಶಂಕರ್ ಅವರು ಇಲ್ಲಿದ್ದಾರೆ. ಎಸ್ ಶಂಕರ್ ಸರ್, ನಮಸ್ತೆ. ನಮಸ್ತೆ ಸರ್. ಈ ಒಂದು ಟೊಮೊಟೊ ಪ್ಲಾಟನ್ನು ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಇಳುವರಿ ಬಂದಿದೆ, ಅಂದರೆ ಬೆಳೆ ಬಂದಿರತಕ್ಕಂಥದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳ್ಬೋದಾ? ಸರ್ ಏನಿಲ್ಲ, ನಾನು ನಾಟಿ ಮಾಡಿ ಕರೆಕ್ಟಾಗಿ 44 ದಿನ ಆಗಿದೆ ಈಗ. ನಾನು ನಾಟಿ ಮಾಡಿ 13-14 ದಿನಕ್ಕೆ ಸಾಯಿಲ್ ಹೆಲ್ತ್ ಕೇರನ್ನು ಸಿಂಪಡಣೆ ಮಾಡಿದೆ. ಸೊ ಟ್ರಂಚ್ ಅಂದರೆ ಬಡ್ಡಿಗೆ ಟ್ರಂಚ್ ಮಾಡಿಸಿದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಸೊ ಅದಾದ ನಂತರ ನೆಕ್ಸ್ಟ್ 14-15 ದಿನ ಬಿಟ್ಟು ಮತ್ತು ಪ್ಲಾಂಟ್ ಕೇರನ್ನ ನಾವು ಸಿಂಪಡಣೆ ಮಾಡಿದ್ವಿ. ಅದಾಗಿ 8 ದಿವಸಕ್ಕೆ ನಾನು ಸಿಂಪಡಣೆ ಮಾಡಿದ್ದೀನಿ. ಬರೇ ಇದು ಯಾವುದು ಫರ್ಟಿಲೈಸರ್ ಹಾಕಿಲ್ಲ, ಯಾವುದೇ ರಸಗೊಬ್ಬರ ರಾಸಾಯನಿಕವನ್ನ ಬಳಸದೆ ಬರೇ ನಮ್ಮ ಟೆರೆಟೆಕ್ ಟೆಕ್ನಾಲಜಿಯ ಈ ಬಯೋಟೆರಮ್ ಸಂಸ್ಥೆಯ ಟೆರೆಟೆಕ್ ಟೆಕ್ನಾಲಜಿಯ ನಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ರೈತರಿಗೋಸ್ಕರನೇ ಮಾಡಿರ್ತಕ್ಕಂಥ ಈ ಒಂದು ಔಷಧಿಯನ್ನು ಸಿಂಪರಣೆ ಮಾಡಿ ಜಸ್ಟ್ 45 ದಿನ ಆಗಿದೆ. ಎಸ್, ಮುಂದೆ ಹೇಳಿ. ಈಗ ಫ್ರೂಟ್ ಕೇರನ್ನು ಹಾಕಿಲ್ಲ ನಾವು ಇದುವರೆಗೂ? ಇದು ಹಾಕಿಲ್ಲ, ಯಾಕಂದ್ರೆ ತುಂಬಾ ಮಳೆ ಇರೋ ಕಾರಣ ನಾನು ಹಾಕಿಲ್ಲ. ಎಸ್, ಇವತ್ತು ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಇದೇ ತರ ನಾಳೆ ಕಮ್ಮಿ ಆಯ್ತು ಅಂದ್ರೆ ನಾಳೆ ಕೂಡ ಸಿಂಪಡಣೆ ಮಾಡಬೇಕು. ಯಾವುದು ಮೋಪು ಅಥವಾ ಅದೇನಂತ ಈಚು ಕೆಳಗಡೆ ಬಿದ್ದಿಲ್ಲ. ಸೊ ಹೆಚ್ಚಾಗಿ ಮಳೆ ಬಂದ್ರು ಕೂಡ, ಶೀತ ಆಗಿದ್ರು ಕೂಡ, ನೀವು ಯಾವುದು ಫರ್ಟಿಲೈಸರ್ ಯೂಸ್ ಮಾಡದೇನೆ ಕೂಡ ಅದ್ಭುತವಾಗಿ ನೀವು ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. ನೋಡಿ, ಎಲ್ಲ ಈಚುಗಳು ಖಂಡಿತವಾಗಿ ಕಾಣ್ತಾ ಇದೆ. ಸೊ ಹಾಗೆ ನೋಡಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವೀಕ್ಷಣೆ ಮಾಡೋದ ಉದ್ದೇಶ ಏನಪ್ಪ ಅಂದರೆ, ಕೆಳಗಡೆ ವಿಡಿಯೋ ಮಾಡಿ, ಹಾಗೆ ಯಾವುದೇ ಕಾರಣ ಕೆಳಗಡೆ ಬಿಲ್ಲದೆ ಇರತಕ್ಕಂಥದ್ದು. ಎಸ್, ಖಂಡಿತವಾಗಿ ಈ ಒಂದು ನಮ್ಮ ಸಂಸ್ಥೆಯ ಈ ಬಯೋಟೆರಮ್ ಸಂಸ್ಥೆಯ ಟೆರೆಟೆಕ್ ಟೆಕ್ನಾಲಜಿಯ ಸಂಸ್ಥೆಯ ಒಂದು ಔಷಧಿಯನ್ನು ಬಳಸಿ ಅದ್ಭುತವಾಗಿ ಇಳುವರಿಯನ್ನು ಪಡೀರಿ ಅಂತ ಹೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ಸೋಮನಾಥ್ ಪಾಟೀಲ್ ಕೊಟ್ಟೂರಿಂದ ನಮಸ್ಕಾರಗಳು.